ಹಾಯ್, ವೆಲ್ಕಮ್ ಟು ರುಚಿ ಅಭಿರುಚಿ. ಇವತ್ತು ನೋಡಿ, ಒಂದು ರುಚಿಯಾದ ಆರೋಗ್ಯಕರವಾದ ಸ್ಮೂದಿಯೊಂದಿಗೆ ಬಂದಿದ್ದೀನಿ. ಕ್ಯಾರೆಟ್ ಸ್ಮೂದಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದೇನಿದೆ ತುಂಬ ರುಚಿಯಾಗಿರುತ್ತೆ. ಇದರಿಂದ ನೀವು ಡಯಟ್ ಮಾಡೋರು ಒಂದು ಮೀಲ್ ಅಥವಾ ಬ್ರೇಕ್ಫಾಸ್ಟ್ನೇ ಸ್ಕಿಪ್ ಮಾಡ್ಬೋದು. ಒಂದು ಗ್ಲಾಸ್ ಇದನ್ನು ಕುಡಿದುಬಿಟ್ರೆ ಸಾಕು, ಹೊಟ್ಟೆ ತುಂಬಿಡುತ್ತೆ. ಹಾಗೆ ಸಾಕಷ್ಟು ನಮಗೆ ಎನರ್ಜಿ ಸಿಗುತ್ತೆ. ನೋಡಿ, ಇಲ್ಲಿ ನಾನು 2 ಕ್ಯಾರೆಟ್ನ ತೊಗೊಂಡ್ಬಿಟ್ಟು ತುದಿಗಳನ್ನು ಕಟ್ ಮಾಡಿ ಇದನ್ನು ಪೀಲ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ನ ಹೆಲ್ತ್ ಬೆನಿಫಿಟ್ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ? ಕಣ್ಣಿನ ಆರೋಗ್ಯಕ್ಕೆ, ಸ್ಕಿನ್ ಗ್ಲೋ ಬರಲಿಕ್ಕೆ ಇದು ತುಂಬ ಒಳ್ಳೆಯದು. ಅದೇ ರೀತಿ ಇದರಲ್ಲಿ ವೈಟಮಿನ್ ಎ ಮತ್ತು ಸಿ ಬೇಕಾದಷ್ಟಿರೋದ್ರಿಂದ ಭಾಳಷ್ಟು ಹೆಲ್ತ್ ಬೆನಿಫಿಟ್ ಇದರಿಂದ ನಮಗಿದೆ. ದಿನನಿತ್ಯದ ಊಟದಲ್ಲಿ ಕ್ಯಾರೆಟ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಆಹಾರದಲ್ಲಿ ಇದನ್ನು ಕೊಡೋದ್ರಿಂದ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ನೋಡಿ, ನಾನು ಕ್ಯಾರೆಟ್ನ ತುರ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಣ್ಣದಾಗಿ ಹೆಚ್ಕೋಬೋದು, ತೆಳುವಾಗಿ ಸ್ಲೈಸಸ್ನ ಸಹ ಮಾಡ್ಕೋಬೋದು. ಇಲ್ಲಿ ಚೆನ್ನಾಗಿ ಕ್ಯಾರೆಟ್ನ ತುರಿದ್ಬಿಟ್ಟು ನಾವಿದನ್ನು ಬೇಯಿಸ್ಕೋಬೇಕು. ಈ ಕ್ಯಾರೆಟ್ ಸ್ಮೂದಿ ಏನಿದೆ, ನಾನು ಹೇಳಿದಾಗೆ ತುಂಬ ಆರೋಗ್ಯಕರವಾದ ಒಂದು ಡ್ರಿಂಕ್ಸ್ ಆಗಿದೆ. ಈ ಮಕ್ಕಳು ಬೆಳಗ್ಗೆ ಒಂದೊಂದು ಸತಿ ಸ್ಕೂಲಿಗೆ ಹೋಗೋ ಗಡಿ ಬಿಡಿಲಿ ತಿಂಡಿನೇ ತಿನ್ನೋದಿಲ್ಲ. ತಿಂಡಿ ತಿನ್ನಲಿಕ್ಕೆ ಅವರಿಗೆ ಟೈಮ್ ಸಹ ಇರೋದಿಲ್ಲ. ಆ ಟೈಮಲ್ಲಿ ಈ ಥರದ ಒಂದು ಗ್ಲಾಸ್ ಸ್ಮೂದಿನ ಕೊಟ್ಬಿಡಿ, ಅವರಿಗೆ ಸಾಕಷ್ಟು ಹೊಟ್ಟೆ ತುಂಬುತ್ತೆ, ಹಾಗೆ ಎನರ್ಜಿನೂ ಇರುತ್ತೆ. ಇಲ್ಲಿ ತುರಿದಿರೋ ಕ್ಯಾರೆಟ್ಗೆ ನಾನೊಂದು 1/4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋದೇನು ಬೇಡ. ಹಾಗೆ ಇದನ್ನು ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತಲೂ ಏನಿಲ್ಲ. ತುರಿದಿರೋದ್ರಿಂದ ಬಹಳ ಬೇಗ ಬೇಯುತ್ತೆ. ಈವನ್ ಅದರ್ವೈಸ್ ತರಕಾರಿನ ತುಂಬ ಬೇಯಿಸಬಾರ್ದು ಅಂತ ಹೇಳ್ತಾರೆ. ಅದರಲ್ಲಿರೋ ಪೋಷಕಾಂಶಗಳು ನಾಶ ಆಗುತ್ತೆ ಅಂತ. ಹಾಗಾಗಿ ಒಂದು 4 to 5 ಮಿನಿಟ್ಸ್ ಇದು ಬಾಯ್ಲ್ ಆದರೆ ಸಾಕು. ಈಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಹಾಗೆ ಸಂಜೆ ಸ್ಕೂಲಿಂದ ಬಂದಾಗ ನಾವು ಅದೇ ಬೋರ್ನ್ವಿಟಾ ಅಥವಾ ಬೂಸ್ಟ್ ಇನ್ಯಾವುದೋ ಪ್ರೋಟೀನ್ ಪೌಡ್ರನ್ನ ಹಾಲಿಗೆ ಹಾಕಿ ಮಕ್ಕಳಿಗೆ ಕೊಡ್ತೀವಿ. ಅವು ಚೂರೂ ಇಷ್ಟ ಇಲ್ಲದೆ ಮುಖ ಸಿಂಡರಿಸ್ಕೊಂಡು ಕುಡಿತಾರೆ. ಅದ್ರ ಬದಲು ಈ ಥರದ ಜ್ಯೂಸ್ ಅಥವಾ ಸ್ಮೂದಿ ಅಥವಾ ಮಿಲ್ಕ್ ಶೇಕ್ನ ಮಾಡಿಕೊಡಿ. ಮಕ್ಕಳು ಖುಷಿಪಟ್ಟು ಕುಡಿತಾರೆ, ಅವರಿಗೆ ತುಂಬ ಒಳ್ಳೆಯದು ಸಹ. ಇದಕ್ಕೆ ನೀವು ಸ್ಮೂದಿ ಅಂತಿರೋ, ಪಾಯಸ ಅಂತಿರೋ, ಜ್ಯೂಸ್ ಅಂತಿರೋ ಗೊತ್ತಿಲ್ಲ. ಪಾಯಸ, ಜ್ಯೂಸ್ ಎಲ್ಲ ಈಗ ಹಳೆ ಹೆಸರುಗಳಾದವು, ಯಾರೂ ಇಷ್ಟಪಡೋದಿಲ್ಲ. ಅದೇ ಸ್ಮೂದಿ ಅಂತ ಮಾಡ್ರನ್ ಆಗಿ ಸ್ಟೈಲಿಶ್ ಆಗಿ ಕರೆದ್ರೆ ಎಲ್ಲರೂ ಖುಷಿಪಟ್ಟು ಕುಡಿತಾರೆ. ನೋಡಿ, ಈಗ ಇದು ತಣ್ಣಗಾಗಿದೆ. ನಾನು ಬೇಯಿಸ್ಕೊಂಡ ಕ್ಯಾರೆಟ್ನ ಒಂದು ಬ್ಲೆಂಡರ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಬೇಯಿಸಿರೋ ನೀರು, ಉಳಿದಿರೋ ನೀರೇನಿದೆ ಅದನ್ನು ಸಹ ಬ್ಲೆಂಡರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ನೆನೆಸಿಟ್ಕೊಂಡಿರೋ 4 ಗೋಡಂಬಿನ ಹಾಕ್ತಾ ಇದ್ದೀನಿ. ನೀವು ಗೋಡಂಬಿ ಬೇಡ ಅಂದರೂ ಸಹ ಸ್ಕಿಪ್ ಮಾಡ್ಬೋದು, ಅಥವಾ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ 2 ಗೋಡಂಬಿ 2 ಬಾದಾಮಿನ ನೆನೆಸಿ ಸಹ ನೀವು ಹಾಕ್ಬೋದು. ಇಲ್ಲಿ ನೋಡಿ, ನಾನು 1.25 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಬೇಡ ಅಂತ ಇದ್ದವರು ಹನಿ ಹಾಕ್ಬೋದು, ಇಲ್ಲ ಏನೂ ಬೇಡ ಅಂತಿದ್ರೆ 1-2 ಡೇಟ್ಸ್ ಅಥವಾ ಖರ್ಜೂರನ ನೆನೆಸಿ ಹಾಕ್ಕೋಬೋದು. ಈಗ ನೋಡಿ, ನಾನು 2 ಏಲಕ್ಕಿನ ಬಿಡಿಸಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಸಿಗುತ್ತೆ ಈ ಸ್ಮೂದಿಗೆ ಅಥವಾ ಪಾಯಸಕ್ಕೆ. ನೀವು ಮಕ್ಕಳಿಗೆ ಕೊಡೋದಾದರೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಹಾಕಿ, ಸಕ್ಕರೆನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಈಗ ಇದನ್ನು ನಾನು ಫೈನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಫೈನ್ ಪೇಸ್ಟ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ನೀವು ಕೋಲ್ಡ್ ಮಿಲ್ಕ್ನ ಸಹ ಯೂಸ್ ಮಾಡ್ಬೋದು, ಇಲ್ಲ ಥಂಡಿ ಆಗುತ್ತೆ ಅಂತ ಇದ್ದರೆ ನಾರ್ಮಲಾಗಿ ಕಾಯಿಸಿ ಆರಿಸಿದ ಹಾಲನ್ನು ಸಹ ಹಾಕ್ಕೋಬೋದು. ಇಲ್ಲ ತಣ್ಣಗೆ ಕುಡಿಲಿಕ್ಕೆ ಇಷ್ಟಪಡೋರು ನಂತರ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಸಹ ಕುಡಿಬೋದು. ಈಗ ಇದು ರೆಡಿಯಾಗಿದೆ. ನಾನೊಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅಂತ ನೋಡ್ಕೊಳ್ಳಿ. ಅದಕ್ಕೆ ಸರಿ ಹಾಲು ಅಥವಾ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ಒಂದು ಸತಿ ಸಿಹಿ ಸಾಕ ನೋಡ್ಕೊಳ್ಳಿ. ಈಗ ಇದನ್ನು ನಾನು ಸರ್ವಿಂಗ್ ಗ್ಲಾಸ್ಗೆ ಹಾಕ್ತಾ ಇದ್ದೀನಿ. ಮನೆಗೆ ಯಾರು ಗೆಸ್ಟ್ ಬಂದಾಗ ಊಟದ ಜೊತೆ ಒಂದು
ಸ್ವೀಟ್ ಬೇಕಲ್ವಾ, ಇದನ್ನು ನೀವು ಡೆಸರ್ಟ್ ಥರನೂ ಸರ್ವ್ ಮಾಡಬಹುದು. ರುಚಿ ರುಚಿಯಾದ ಆರೋಗ್ಯಕರವಾದ ಕ್ಯಾರೆಟ್ ಪಾಯಸ ಅಥವಾ ಸ್ಮೂದಿ ರೆಡಿ ಇದೆ. ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.